यादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताया पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं नमस्कृत्य नरं देवं नरोत्तमं देवीं सरस्वतीं व्यासं ततो जयमुदीरयेत् व्यासाय भवनाशाय श्रीशाय गुणराशे हृदयाय शुद्धविद्याय मध्वाय नमो नमः तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनं श्रीगुरुभ्यो नमः। ओम अथातो ब्रह्मजिज्ञासा ओम ಶ್ರೀಗುರುಭ್ಯೋ ನಮಃ ಹರಿ ಓಂ. ಸೌಮ್ಯಾಚಾರ್ಯನ ಕರ್ಕೊಂಡು ಬಂದಿದ್ದಾರೆ. ಬ್ರಾಹ್ಮಣರ ವೇಷದಲ್ಲಿರುವಂತಹ ಪಾಂಡವರು ಸ್ವಯಂವರದ ಏನಿದೆ ಇದನ್ನು ಸಭೆಯನ್ನು ಸ್ವಯಂವರದ ಆ ದೊಡ್ಡ ಎಲ್ಲ ರಾಜರು ರಾಜಕುಮಾರರುಗಳು ಕಿಕ್ಕಿರಿದು ಸೇರಿದ ಆ ದೊಡ್ಡ ಆ ಸಭಾಗೃಹ. ಸೊ ಅದು ಪ್ರವೇಶ ಮಾಡಿದ್ದಾರೆ. ಸೊ ಎಲ್ಲ ನೋಡಿದ್ದಾರೆ ಎಲ್ಲರನ್ನ. ಸೊ ಆಮೇಲಿಂದ ನೋಡ್ತಾ ಇದ್ದಾರೆ. ದೃಷ್ಟದ್ಯುಮ್ನ ಬಂದ ದ್ರೌಪದಿ ಕೈ ಹಿಡ್ಕೊಂಡು ಈ ರಾಜರುಗಳು ಎಲ್ಲಿ ಕೂತಿದ್ದಾರೆ ಮಧ್ಯಕ್ಕೆ ಬಂದ. ಸೊ ಅವಳ ಹತ್ರ ಮಾಲೆ ಇದೆ. ಸೊ ಏನದು ಆ ಮಾಲೆ ಬಹಳ ಫೇಮಸ್ ಮಾಲೆ ಅದು. ಸೊ ಯಾರು ಅಂಬೆ ಅದನ್ನು ಅಲ್ಲಿ ಬಿಟ್ಟು ಹೋಗಿದ್ದಾಳೆ. ದೃಪದ ಆ ಮಾಲೆಯನ್ನು ಜೋಪಾನವಾಗಿ ತೆಗೆದಿಟ್ಟಿದ್ದಾನೆ. ಈ ಮಾಲೆಯನ್ನು ಯಾರು ಹಾಕ್ಕೊಂಡು ಭೀಷ್ಮನ ಜೊತೆಗೆ ಯುದ್ಧ ಮಾಡ್ತಾರೋ ಅವರು ಭೀಷ್ಮನನ್ನು ಸೋಲಿಸ್ತಾರೆ. ಈಗ ಆ ದೃಪದ ತೆಗೆದಿಟ್ಟಿದ್ದಾನೆ. ಆ ಮಾಲೆಯನ್ನೀಗ ದ್ರೌಪದಿ ಇಟ್ಕೊಂಡಿದ್ದಾಳೆ. ಇನ್ನು ಆ ಮಾಲೆ ಎಲ್ಲಿಗೆ ಹೋಗ್ತದೆ? ದ್ರೌಪದಿಯ ಮನೆಗೆ ಅರ್ಜುನನಿಗೆ ಸಿಗ್ತದೆ, ಅರ್ಜುನನ ಮನೆಗೆ ಬರ್ತದೆ. ಅರ್ಜುನ ಇನ್ನು ಮಹಾಭಾರತದಲ್ಲಿ ಭೀಷ್ಮನ ಜೊತೆಗೆ ಯುದ್ಧ ಮಾಡುವಾಗ ಆ ಶಿಖಂಡಿ ಬರ್ತಾನೆ. ಶಿಖಂಡಿ ಜೊತೆಗೆ ನಾನು ಯುದ್ಧ ಮಾಡುವುದಿಲ್ಲ ಅಂತ ಅವರು ಬಿಲ್ಲು ಕೆಳಗಿಡ್ತಾರೆ. ಶಿಖಂಡಿ ಮುಂದೆ, ಹಿಂದಿಂದ ಅರ್ಜುನ. ಆ ಮಾಲೆಯನ್ನು ಯಾರು ಧರಿಸಿದ್ದಾರೋ ಅವರು ಭೀಷ್ಮನನ್ನು ಕೊಲ್ತಾರೆ ಅನ್ನುವಂಥದ್ದು ಎಲ್ಲಿಂದ ಎಲ್ಲಿವರೆಗೆ ಲಿಂಕ್ ಹಿಡ್ಕೊಂಡ್ಬಿಡ್ತು ನೋಡಿ. ಸೊ ಹೀಗೆ ಈಗ ಮಾಲೆಯನ್ನು ಹಿಡ್ಕೊಂಡು ಬಂದಿದ್ದಾಳೆ. ದೃಷ್ಟದ್ಯುಮ್ನ ಎಲ್ಲರ ಪರಿಚಯ ಮಾಡಿಕೊಡ್ತಾನೆ ದ್ರೌಪದಿಗೆ. ಅಲ್ಲಿವರೆಗಾಗಿದೆ. 119ನೇ ಶ್ಲೋಕ ಆಗಿದೆ. 120ನೇ ಶ್ಲೋಕವೇಲರೆ ಪ್ರದರ್ಶ್ಯ ಸಕಲಾನ್ ಹುತಾಶನಾಂಶ ಶಾಪಂ ಚ ತತ್ಪ್ರತಿನಿಧಾಯ ಸ ಪಂಚಬಾಣಂ ಆಹಾಭಿಭಾಷ್ಯ ಸಕಲಾನ್ ನೃಪತೀನತೋಚ್ಛೈಃ ದೀಪ್ಯೋದ್ಭುತಾಶನ ವಪೋರ್ಘನತುಲ್ಯ ಘೋಷಃ. 120ನೇ ಶ್ಲೋಕ. ಪ್ರಕಾಶಮಾನವಾದ ಅಗ್ನಿಯಂತೆ ಶರೀರವುಳ್ಳ, ಮೇಘಕ್ಕೆ ಸಮಾನವಾದ ಧ್ವನಿಯುಳ್ಳ ಅಗ್ನಿಯ ಅವತಾರಭೂತನಾದ ದೃಷ್ಟದ್ಯುಮ್ನನು ಎಲ್ಲಾ ಅರಸರುಗಳನ್ನು ದ್ರೌಪದಿಗೆ ತೋರಿಸಿ ಪಂಚಬಾಣಗಳಿಂದ ಸಹಿತವಾದ ಧನುಸ್ಸನ್ನು ಸ್ಥಾಪಿಸಿ ಎಲ್ಲಾ ಅರಸರುಗಳನ್ನು ಕರೆದು ಸುತ್ತಮುತ್ತಲೂ ತನ್ನ ಮಾತನ್ನು ಕೇಳಲಿಕ್ಕೆ ಅನುಕೂಲರನ್ನಾಗಿ ಮಾಡಿ ಈ ರೀತಿಯಾಗಿ ಗಟ್ಟಿಯಾಗಿ ಹೇಳುತ್ತಾನೆ. ತಾಂಶ ಪ್ರದರ್ಶ್ಯ ಸಕಲಾನ್ ಸಹುತಾಶನಾಂಶಃ ಚಾಪಂ ಚ ತತ್ಪ್ರತಿನಿಧಾಯ ಸ ಪಂಚಬಾಣಂ ಆಹ ಅಭಿಭಾಷ್ಯ ಸಕಲಾನ್ ನೃಪತೀನ್ ತಥೋಚ್ಚೈಃ ಸಕಲಾನ್ ನೃಪತೀನ್ ಅಥೋಚ್ಚೈಃ ದೀಪ್ಯತ್ ಹುತಾಶನ ವಪುಃ ಘನತುಲ್ಯ ಘೋಷಃ. ತಾಂಶ್ಚ ಪ್ರದರ್ಶ್ಯ ಸಕಲಾನ್. ದ್ರೌಪದಿಯನ್ನು ಕರ್ಕೊಂಡು ಆ ರಾಜಕುಮಾರರುಗಳು ಕೂತಿರುವಂತಹ ಆ ಕಿಕ್ಕಿರಿದ ಸಭೆಯ ಮಧ್ಯಕ್ಕೆ ಕರ್ಕೊಂಡು ಬಂದು ಎಲ್ಲರನ್ನೂ ತೋರಿಸಿ ತಾನ್ ಆ ರಾಜರುಗಳು ರಾಜಕುಮಾರರುಗಳು ತಾನ್ ಅವರನ್ನು ಚ ಪ್ರದರ್ಶ್ಯ ತೋರಿಸಿ. ಯಾರಿಗೆ? ದ್ರೌಪದಿಗೆ. ಅವರ ಎಲ್ಲ ಕುಲ ಗೋತ್ರಗಳು, ವೈಭವ, ಎಷ್ಟು ಆನೆಗಳು ಕುದುರೆಗಳುಂಟು, ಎಷ್ಟು ದೊಡ್ಡ ಬೊಕ್ಕಸ ಉಂಟು, ಎಷ್ಟು ದೊಡ್ಡ ರಾಜ್ಯ ಉಂಟು, ಏನು ಸಂಗತಿ, ಯಾತಕ್ಕೆ ಪ್ರಸಿದ್ಧ ಅವನು, ಯಾರ ಮಗ, ಎಲ್ಲ ಹೇಳಿಕೊಂಡು ಎಲ್ಲರ ಪರಿಚಯ ಮಾಡಿಕೊಟ್ಟು ದ್ರೌಪದಿಗೆ ಸಕಲಾನ್ ತಾನ್ ಪ್ರದರ್ಶ್ಯ ಎಲ್ಲರನ್ನೂ ಅವರುಗಳನ್ನು ತಾನ್ ಸಕಲಾನ್ ಪ್ರದರ್ಶ್ಯ ತೋರಿಸಿದ, ಪರಿಚಯ ಮಾಡಿಕೊಟ್ಟ ತನ್ನ ತಂಗಿಗೆ. ಏನು ಸ್ಟ್ಯಾಂಡರ್ಡ್ ಇಟ್ಕೊಂಡಿದ್ದಾನೆ ನೋಡಿ. ಅಣ್ಣ ಮತ್ತು ತಂಗಿ ಅಂತ ಹೇಳಿದರೆ ಇಬ್ಬರು
ಎಲ್ಲಿಂದ ಹುಟ್ಟಿದ್ದು? ಯಜ್ಞಕುಂಡದಿಂದ ಎದ್ದು ಬಂದವರು. ಸೊ ಆದ್ದರಿಂದ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವನು ಹುತಾಶನಾಂಶ. ಹುತಾಶನ, ಹುತ ಅಶನ. ಅಶನ ಅಂತೇಳಿದರೆ ನಾವು ಹೋಮಕ್ಕೆ ತುಪ್ಪ ಆಮೇಲೆ ಏನೆಲ್ಲ ಹಾಕ್ತೇವೆ, ತುಪ್ಪ ಸಮಿದೆ ಎಲ್ಲ ಆಹುತಿ, ಆಮೇಲೆ ಚರು ಎಲ್ಲ ಹಾಕ್ತೇವೆ ನಾವು, ಪಾಯಸ. ಹುತ ಅಶನ ಅದನ್ನೆಲ್ಲ ಅಂದರೆ ಹೋಮಕ್ಕೆ ಹಾಕುವ ಆಹುತಿಗಳಿಗೆಲ್ಲ ಹೋಮದ ಅಶನ ಅದು. ಅಂದರೆ ನಮ್ಮ ಅಶನ ಅಲ್ಲ, ಹೋಮದ ಅಶನ. ಅದು ಉಳಿದದ್ದು ಮಾತ್ರ ಶಿಷ್ಟ ನಮ್ಮ ಅಶನಕ್ಕೆ. ಸೊ ಅಶನ, ಹುತ ಅಶನ ಅಂತೇಳಿದ್ರೆ ಅದೆಲ್ಲ ಅಗ್ನಿ ಹೇಗೆ ಊಟ ಮಾಡುವುದು? ಹುತ ಅಂದರೆ ಅಗ್ನಿ ಎಲ್ಲ ಅದನ್ನು ಏನು ಮಾಡ್ತಾನೆ? ಹುತ ಮಾಡಿಬಿಡ್ತಾನೆ. ಅದೇ ಅವನ ಅಶನ. ನಾವು ಹಾಕಿದ ಆಹುತಿಯನ್ನು ಅವ ಅಶನ ಮಾಡಿ ತಗೊಂಡೋಗಿ ಕೊಡ್ತಾನೆ. ಯಾರಿಗೆ? ನಾವು ಯಾರ್ದೆಲ್ಲ ಹೆಸರು ಹೇಳಿ ಕೊಟ್ಟಿದ್ದೇವೋ ಅವರಿಗೆ ತಗೊಂಡೋಗಿ ಕೊಡ್ತಾನೆ. ಅಲ್ಲಿಂದ ಅದು ಎಲ್ಲಿಗೆ ಹೋಗ್ತದೆ? ಭಗವಂತನಿಗೆ ಹೋಗ್ತದೆ. ಎಲ್ಲ ಏನು ಹೋಮಕ್ಕೆ ಹಾಕಿದ ಎಲ್ಲವೂ ತಾನೇ ಅಂತ ಭಗವಂತ ಹೇಳ್ಕೊಂಡು ಬಿಟ್ಟಿದ್ದಾನೆ. ಸೊ ಎಲ್ಲ ಕೊನೆಗೆ ಹೋಗುವುದು ಭಗವಂತನಿಗೆ. ಹುತಾಶನಾಂಶ ದೃಷ್ಟದ್ಯುಮ್ನನು ಆ ಬೆಂಕಿಯಲ್ಲಿ ಆ ಹೋಮಕುಂಡದಿಂದ ಎದ್ದು ಬಂದವನು, ಯಜ್ಞಾಗ್ನಿಯಿಂದ ಎದ್ದು ಬಂದವರು ಇಬ್ಬರು ಸಹ. ಯಾರು? ದೃಷ್ಟದ್ಯುಮ್ನ ಮತ್ತು ದ್ರೌಪದಿ. ಸೊ ಹುತಾಶನಾಂಶ ಅವನು ಚಾಪಂ ಆಯ್ತಲ್ಲ. ಈಗ ಅವಳಿಗೆ ಪರಿಚಯ ಮಾಡಿಕೊಟ್ಟಾಯಿತು. ಮತ್ತು ಅವಳು ಎಲ್ಲಿ ನಿಲ್ಲಬೇಕಾ ಅಲ್ಲಿ ಅವಳನ್ನು ನಿಲ್ಲಿಸಿ ಆಮೇಲಿಂದ ಇನ್ನು ಬಾಕಿ ಕೆಲಸ ಆಗಬೇಕಲ್ವ, ಏನು ವ್ಯವಸ್ಥೆ. ಸೊ ವ್ಯವಸ್ಥೆಯಲ್ಲಿ ಏನು ಉಳ್ಕೊಂಡಿದೆ? ಫೈನಲ್ ವ್ಯವಸ್ಥೆ ಏನಂದರೆ ಚಾಪಂ, ಶಿವಧನುಸ್ಸು. ಚಾಪಂ ಅಂದರೆ ಧನುಸ್ಸು ಅಂತ. ಚಾಪಂ ಚ ತತ್ ಪ್ರತಿನಿಧಾಯ, ಅದರ ಜಾಗಕ್ಕೆ ತಂದು ಇಟ್ಟ. ಪ್ರತಿನಿಧಾಯ ಅಂದರೆ ಇಡುವುದು, ಪ್ರತಿನಿಧಾಯ ಅಂದರೆ ತಂದು ಇಟ್ಟ. ಸ ಪಂಚಬಾಣಂ, ಅದರ ಜೊತೆಗೆ 5 ಬಾಣಗಳು, ಬಿಲ್ಲು 5 ಬಾಣಗಳು. ಆಹ ಅಭಿಭಾಷ್ಯ, ಆಹ ಅಂದರೆ ಹೇಳಿದ, ಅಭಿಭಾಷ್ಯ ಅಂದರೆ ಎದುರಿಗೆ ಹೇಳಿದ. ಇದು ಎಂಥದ್ದು? ಆಹ ಅಭಿಭಾಷ್ಯ, ಹೇಳಿದ, ಎದುರಿಗೆ ಹೇಳಿದ. ವಾದ್ಯರಾಜರು ಬರೀತಾರೆ ಏನಂತೇಳಿದರೆ, ಏನೇ ಒಂದು ಇಡೀ ಸಭೆಗೆ ಹೇಳಬೇಕಿದ್ರೆ ಮೊದಲು ಏನಂತೇಳಿದರೆ, 1 ನಿಮಿಷ ಇಲ್ಲಿ ನೋಡ್ತೀರಾ ಎಲ್ಲರೂ ಅಂತ ಹೇಳಿದ ಕೂಡಲೇ ಎಲ್ಲರೂ ತನ್ನ ಕಡೆ ನೋಡುವವರನ್ನಾಗಿ ಮಾಡಿಕೊಳ್ಳುವುದು. ಅದಕ್ಕೆ ಹೆಸರು ಅಭಿಭಾಷ್ಯ. ಆಮೇಲಿಂದ ಹೇಳುವುದು, ಏನು ಹೇಳಬೇಕಾ ಅದನ್ನು. ಸಕಲಾನ್ ನೃಪತೀನ್, ಎಲ್ಲ ರಾಜರುಗಳನ್ನು ಉದ್ದೇಶಿಸಿ. ಸಕಲಾನ್ ನೃಪತಿ, ನೃ ಅಂದರೆ ಮನುಷ್ಯರ ಒಡೆಯ ಯಾರಂದರೆ ರಾಜ. ಸೊ ಬಂದಿರುವಂಥ ಎಲ್ಲ ರಾಜರು ರಾಜಕುಮಾರಗಳನ್ನು ಉದ್ದೇಶಿಸಿ. ನೃಪತೀನ್ ಅಥ ಉಚ್ಚೈಹಿ, ಜೋರಾಗಿ ಹೇಳಿದ. ಕೇಳಿರಿ, ತಪ್ಪದೆ ಕೇಳ್ಕೊಳ್ಳಿ, ಇನ್ನೊಂದು ಸಲ ಹೇಳುವುದಿಲ್ಲ. ಎಲ್ಲ ನಿಯಮಗಳು, ಹೇಗೆ ಸ್ವಯಂವರದ ನಿಯಮಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಬಹಳ ಮುಖ್ಯವಾದ ವಿಷಯ ಕೇಳ್ಕೊಳ್ಳಿ ಅಂತ ಹೇಳಿದ್ದಾನೆ. ಉಚ್ಚೈಹಿ, ಸ್ವಲ್ಪ ಜೋರಾಗಿ ಹೇಳಿದ್ದಾನೆ. ದೀಪ್ಯತ್ ಹುತಾಶನ ವಪುಹು, ಅವರಿ ಹೇಗೆ ಕಾಣಿಸಿಕೊಳ್ತಾ ಇದ್ದಾನೆ ದೃಷ್ಟದ್ಯುಮ್ನ ಅಂತ ಹೇಳಿದರೆ, ದೀಪ್ಯತ್, ಅಗ್ನಿ ಹೇಗೆ ಬೆಳಗ್ತದ ಹಾಗೆ ಬೆಳಗ್ತಾ ಇದ್ದಾನೆ. ದೀಪ್ಯತ್ ಹುತಾಶನ ವಪುಹು, ಹುತಾಶನ ಅಂದರೆ ಅಗ್ನಿದೇವ. ಹುತ ಅಶನ, ಅಶನವ ನಾವು ಕೊಟ್ಟ ಆಹುತಿಯನ್ನು ಹುತ ಮಾಡುವವನು ಅಗ್ನಿದೇವ. ಅಗ್ನಿದೇವನೇ ಕಳಿಸಿದ್ದಲ್ಲ ಇವರನ್ನು. ಆದ್ದರಿಂದ ಅಗ್ನಿದೇವ ಹೇಗೋ ಹಾಗೇ ಪ್ರಜ್ವಲಿಸುವಂತಹ ವಪುಹು ಶರೀರ. ಘನತುಲ್ಯ ಘೋಷ, ಅದು ಶರೀರ, ಅದು ಹೇಗೆ ಕಾಣಿಸಿಕೊಳ್ತಾ ಇದ್ದಾನೆ, ಏನು ತೇಜಸ್ಸು ಒಂದು, ಅದು ಆಯಿತು. ಆಮೇಲಿಂದ ಮಾತಿನ ಒಂದು ದಾಟಿ ಹೇಗಿತ್ತು ಅಂತ ಹೇಳಿದರೆ, ಘನತುಲ್ಯ ಘೋಷ. ಘನತುಲ್ಯ, ಘನ ಅಂದರೆ ಮೋಡ, ಮೋಡದ ತುಲ್ಯ ಅಂತ ಹೇಳಿದರೆ ಮೋಡದ ಹಾಗೆ ಘೋಷ. ಮೋಡದ ಹಾಗೆ ಘೋಷ ಅಂದರೆ ಏನಂತ ಹೇಳಿದರೆ, ಒಂದು ಮೋಡ ಇನ್ನೊಂದು ಮೋಡಕ್ಕೆ ಏನಾಗ್ತದೆ, ಅದು ತಾಗಿದಾಗ ಆವಾಗ ಏನಾಗ್ತದೆ, ಗುಡುಗು ಸಿಡಿಲು ಅಂತ ಬರ್ತದೆ. ಸಿಡಿಲು ಬಂದ ಕೂಡಲೇ ಎಷ್ಟು ಜೋರಾಗಿ ಬರ್ತದೆ ಅಂತ ಹೇಳಿದರೆ ನಾವೆಲ್ಲ ಕಿಟಕಿ ಮುಚ್ಚಿ ಬಿಡ್ತೇವೆ. ಅಯ್ಯೋ ದೇವರೇ ಕೃಷ್ಣ ಕೃಷ್ಣ ಅಂತ ಹೇಳಲಿಕ್ಕೆ ಶುರು ಮಾಡ್ತೀವಿ. ಅಂದರೆ ಅಷ್ಟು ಜೋರಾಗಿ ಶಬ್ದ ಇರ್ತದೆ. ಘನತುಲ್ಯ ಘೋಷ,
ಅಂದರೆ ಹೇಗೆ ಸಿಡಿಲು ಬರ್ತದೋ ಆ ರೀತಿ ಘೋಷಣೆ ಮಾಡ್ತಾ ಇದ್ದಾನೆ ದೃಷ್ಟದ್ಯುಮ್ನ. 120ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲರನ್ನೂ ದ್ರೌಪದಿಗೆ ತೋರಿಸಿ ತಾನ್ ಸಕಲಾನ್ ಪ್ರದರ್ಶನ ಮಾಡುವುದು ಅಂತೇಳಿದರೆ ತೋರಿಸುವುದು. ಯಾರ್ಯಾರು ರಾಜರು ಕುಮಾರಗಳು, ಯಾವ ದೇಶದವರು, ಏನು ಸಂಗತಿ, ಯಾರ ಮಗ ಎಲ್ಲ ಹೇಳುವುದು. ಇದಕ್ಕೆ ತೋರಿಸಿದ್ದು ಅಂದರೆ ಹಾಗೆ. ನಂತರ ಹುತಾಶನಾಂಶ, ಆ ಅಗ್ನಿದೇವನ ಅಂಶ ಅಂದರೆ ಅಲ್ಲಿಂದ ಹುಟ್ಟಿ ಬಂದದ್ದಾದ್ದರಿಂದ ಅಗ್ನಿದೇವನ ಅಂಶನಾದ ಆ ದೃಷ್ಟದ್ಯುಮ್ನನು ಇನ್ನೀಗ ಏನು ಮಾಡ್ತಾನೆ ಅಂದರೆ ಚಾಪಂ ಚ ಪ್ರತಿನಿಧಾಯ, ಆ ಬಾಣವನ್ನು, ಆ 5 ಬಾಣಗಳಿಂದ ಕೂಡಿದ ಆ ಶಿವಧನುಸ್ಸು, ಚಾಪ ಅಂದರೆ ಧನುಸ್ಸು, ಆ ಶಿವಧನುಸ್ಸನ್ನು 5 ಬಾಣಗಳ ಜತೆಗೆ ತಂದು ಇಟ್ಟಿದ್ದಾನೆ ಅದರ ಜಾಗದಲ್ಲಿ, ಎಲ್ಲಿ ಸ್ವಯಂವರ ನಡಿಬೇಕಾ ಅಲ್ಲಿ. ಆ ನಂತರ ಎಲ್ಲ ರಾಜರನ್ನೂ ಸಂಬೋಧಿಸಿ ಅಂದರೆ ಸಂಬೋಧಿಸಿ, ಅಭಿಭಾಷ್ಯ ಅಂತೇಳಿದರೆ ಮೊದಲು ಅವರ ಏನು ಆಕರ್ಷಣೆ ಮಾಡಿ ಅವರನ್ನು ಎಲ್ಲರ ಗಮನ ತನ್ನ ಕಡೆ ಇದೆ ಅಂತ ಆದಮೇಲೆ ಆಹಾ ಹೇಳಿದ. ಏನದು ಹೇಳಿದ್ದೇ ಘೋಷಣೆ. ಅದು ಏನದು? ಎಲ್ಲ ರಾಜರನ್ನು ಸಂಬೋಧಿಸಿ ಜ್ವಲಿಸುವ ಅಗ್ನಿಯಂತೆ ಹೊಳೆಯುವ ಶರೀರವುಳ್ಳ ಜ್ವಲಿಸುವ ಅಗ್ನಿ, ದೀಪ್ಯತ್ ಹುತಾಶನ, ಜ್ವಲಿಸುವ ಅಗ್ನಿ. ದೀಪ್ಯತ್ ಅಂದರೆ ಪ್ರಕಾಶಮಾನ, ಜಗ ಅದು ದಗದಗ ಉರಿತದಲ್ಲ ಬೆಂಕಿ, ಅದು ದೀಪ್ಯತ್. ಹುತಾಶನ ಅಂದರೆ ಅಗ್ನಿ. ಸೊ ಅಗ್ನಿ ಅಂದರೆ ದೀಪ್ಯತ್, ಹುತಾಶನ ಅಂದರೆ ಪ್ರಜ್ವಲಿಸುವ ಬೆಂಕಿ. ಆ ರೀತಿಯ ವಪುಹು ಶರೀರವುಳ್ಳವನು. ಸೊ ಜ್ವಲಿಸುವ ಅಗ್ನಿಯಂತೆ ಹೊಳೆಯುವ ಶರೀರವುಳ್ಳ. ಭಾರಿ ಚೆನ್ನಾಗಿ ಹೇಳಿದ್ದಾರೆ. ಮೇಘದಂತೆ ಗಂಭೀರ ಧ್ವನಿ ಅಂದರೆ ಮೇಘದಿಂದ ಬರುವ ಗುಡುಗು ಸಿಡಿಲು ಯಾವ ರೀತಿ ಗಂಭೀರ ಧ್ವನಿ ಇರ್ತದೋ ಆ ರೀತಿಯಲ್ಲಿ ಅಗ್ನಿಯ ಅವತಾರವಾದ ಘನತುಲ್ಯ ಘೋಷ. ಅಗ್ನಿ ಅವತಾರ ಯಾರು ಅವನು? ಸೊ ದೃಷ್ಟದ್ಯುಮ್ನ. ಸೊ ದೀಪ್ಯತ್ ಹುತಾಶನ ವಪುಹು, ಅಗ್ನಿ ಅವತಾರವಾದ ಈ ದೃಷ್ಟದ್ಯುಮ್ನ. ಹುತಾಶನಾಂಶ ಅದು ಅಲ್ಲಿ ಈಗ ಬಂದಿದೆ. ಹುತಾಶನಾಂಶ ಅಂದರೆ ಅಗ್ನಿಯ ಅವತಾರವಾದ ಈ ದೃಷ್ಟದ್ಯುಮ್ನ ತಿಳಿಸಿದ. ಆಹಾ ಅಂದರೆ ಹೇಳಿದ. ಯಾರಿಗೆ? ಇಡೀ ಎಷ್ಟು ಜನ, 1,000 ಸಾವಿರಾರು ಸಂಖ್ಯೆಯಲ್ಲಿ ಕಿಕ್ಕಿರಿದು ನೆರೆದಿರುವಂಥ ಸಭೆಗೆ ತಿಳಿಸಿದ ಅಂತೇಳಿದರೆ ಘೋಷಣೆ ಹೇಳಿದ. ಏನು ಹೇಳಿದ ಅನ್ನುವಂಥದ್ದನ್ನು ಈಗ ನೋಡುವ. ವೈಲಾರೆ ನೆಕ್ಸ್ಟ್ ಶ್ಲೋಕ. ಏತೇನ ಕಾರ್ಮುಕವರೇಣ ತರೂಪರಿಸ್ಥಂ ಮತ್ಸ್ಯಾವಭಾಸಮುದಕೆ ಪ್ರತಿವೀಕ್ಷಯೇನ ಏತೈಶರೈ ಪ್ರತಿಹತೋ ಭವತ್ ಇಹ ಮತ್ಸ್ಯಃ ಕೃಷ್ಣಾನುಯಾಸ್ಯತಿ ಕಮದ್ಯ ನರೇಂದ್ರ ವೀರಾ. 121ನೇ ಶ್ಲೋಕ. ದೃಷ್ಟದ್ಯುಮ್ನನು ಹೇಳ್ತಾನೆ ಎಲ್ಲ ರಾಜರಿಗೆ, ವೀರರಾದ ಶ್ರೇಷ್ಠರೇ, ಯಾರಿಂದ ಈ ಶ್ರೇಷ್ಠವಾದ ಧನುಸ್ಸಿನಿಂದ ಮರದ ಮೇಲಿರತಕ್ಕಂತಹ ಮೀನಿನಾಕಾರದ ನೆರಳನ್ನು ನೀರಿನಲ್ಲಿ ನೋಡಿ ಈ ಬಾಣಗಳಿಂದ ಮತ್ಸ್ಯವು ಭಿನ್ನವಾಗುತ್ತದೋ ಅವನನ್ನು ಈಗಲೇ ದ್ರೌಪದಿಯು ಹೊಂದುವಳು ಅಂತ ಹೇಳಿ. ಏತೇನ ಕಾರ್ಮುಕವರೇಣ ತರೂಪರಿಸ್ಥ ಮತ್ಸ್ಯಾವಭಾಸಂ ಉದಕೆ ಪ್ರತಿವೀಕ್ಷ್ಯಯೇನ ಯತೈಶ್ವರೈ ಪ್ರತಿಹತೋ ಭವತೀಹ ಮತ್ಸ್ಯಃ ಕೃಷ್ಣಾನುಯಾಸ್ಯತಿ ತಮದ್ಯ ನರೇಂದ್ರವೀರಾಃ. ನರೇಂದ್ರವೀರಾಃ ಅಂತೇಳಿದರೆ ಹೇ ನರೇಂದ್ರ ವೀರರೇ, ನರ ಇಂದ್ರ ಅಂತೇಳಿದರೆ ಮನುಷ್ಯರಿಗೆ ಒಡೆಯ. ಯಾರು? ರಾಜರು. ಎಲ್ಲ ರಾಜರುಗಳೇ, ವೀರರಾದ ರಾಜರುಗಳೇ ನರೇಂದ್ರ ವೀರಾಹ. ಏನು ಹೇಳ್ತೇನೆ ಅಂತೇಳಿದರೆ, ಏತೇನ ಕಾರ್ಮುಕವರೇಣ. ಕಾರ್ಮುಕ ಅಲ್ಲಿ ಏನೆಲ್ಲ ತಂದಿಟ್ಟಿದ್ದಾನೆ? ಶಿವಧನುಸು ತಂದಿಟ್ಟಿದ್ದಾನೆ, 5 ಬಾಣಗಳನ್ನು ತಂದಿಟ್ಟಿದ್ದಾನೆ. ಸೊ ತೋರಿಸ್ತಾ ಇದ್ದಾನೆ. ಇದರಿಂದ ಏತೇನ ಈ ಕಾರ್ಮುಕವರೇಣ, ಕಾರ್ಮುಕ ಅಂದರೆ ಬಿಲ್ಲು,
ಸೊ ಕಾರ್ಮುಕ ಇದು ಶ್ರೇಷ್ಠವಾದ ಶಿವಧನುಸ್ಸು. ಇದು ವರೇಣ, ವರ ಅಂದರೆ ಶ್ರೇಷ್ಠ, ಅತ್ಯಂತ ಶ್ರೇಷ್ಠವಾದ ಶಿವಧನುಸ್ಸು ಇದು. ಇದನ್ನು ಉಪಯೋಗಿಸಿಕೊಂಡು ಇದನ್ನು ಎತ್ತಿ ಹೆದೆ ಏರಿಸಿ ಏನು ಮಾಡಬೇಕು? ತರು ಉಪರಿಸ್ತ, ಇಲ್ಲಿ ಮರ, ಆ ಮರದ ಉಪರಿ, ತರು ಅಂದರೆ ಮರ, ಮರದ ಉಪರಿ, ಉಪರಿಸ್ತ ಮೇಲಿಂದ ಏನಿದೆ ಅಂತ ಹೇಳಿದರೆ ಮತ್ಸ್ಯ, ಮೇಲಿಂದ ಮೀನು, ಒಂದು ಮೀನಿದೆ ಮೇಲೆ. ಆ ಮೀನು ನೀರಿನಲ್ಲಿರುವ ಮೀನಲ್ಲ, ಮೀನಿನ ಆಕಾರದ ಒಂದು ಇದು ವಸ್ತು ಮತ್ಸ್ಯ. ಅವಭಾಸಂ ಉದಕೆ ಪ್ರತಿವೀಕ್ಷ್ಯ, ಮೀನನ್ನು ನೋಡಿ ಬಾಣ ಬಿಡುವುದಲ್ಲ, ಕೆಳಗೆ ನೋಡಬೇಕು. ಅವಭಾಸಂ ಉದಕೆ, ಅವಭಾಸಂ ಅಂದರೆ ಪ್ರತಿಬಿಂಬ. ಆ ಮೀನು ಮೇಲಿದೆ ಮರದ ಮೇಲೆ, ಆ ಮೀನಿನ ಪ್ರತಿಬಿಂಬ ಕೆಳಗೆ ನೀರಿನಲ್ಲಿ ಕಾಣ್ತಾ ಇದೆ. ಹಾಗಾದರೆ ನೀರಿದ್ದು ದೊಡ್ಡ ಒಂದು ಏನೋ ಒಂದು ಆಶ್ರಯ ಇಟ್ಟಿದ್ದಾರೆ, ಒಂದು ದೊಡ್ಡ ಪಾತ್ರೆಯಲ್ಲಿ ನೀರೋ ಏನೋ ಇಟ್ಟಿದ್ದಾರೆ. ಹೀಗೆ ನೋಡಬೇಕು, ಕೆಳಗೆ ನೋಡಬೇಕು. ನೀವು ಕೆಳಗೆ ನೋಡಿದಾಗ ಏನು ಕಾಣ್ತದೆ? ಮೇಲೆ ಮರದ ಮೇಲೆ ಇಟ್ಟಿರುವ ಮೀನಿನ ಪ್ರತಿಬಿಂಬ ಕೆಳಗಿಂದ ನೀರಿನಲ್ಲಿ ಕಾಣ್ತದೆ. ಅವಭಾಸಂ ಉದಕೆ, ಉದಕ ಅಂದರೆ ನೀರು. ನೀರಿನಲ್ಲಿ ಅವಭಾಸ ಅಂತ ಹೇಳಿದರೆ ಪ್ರತಿಬಿಂಬವನ್ನು ನೋಡಿ, ಪ್ರತಿವೀಕ್ಷ್ಯ ನೋಡಿ, ಈಕ್ಷ್ಯ ಪ್ರತಿವೀಕ್ಷ್ಯ ನೋಡಿ, ಏನ ಅಂತೇಳಿದರೆ ಪ್ರತಿಬಿಂಬವನ್ನು ನೋಡಿ ಈ ಮೀನು ಎಲ್ಲಿದೆ ಅಂತ ಯೋಚನೆ ಮಾಡಿ, ಆಮೇಲಿಂದ ಮೊದಲೇ ನೀವು ಏನು ಮಾಡಬೇಕು? ಬಿಲ್ಲಿಗೆ ಹೆದೆ ಏರಿಸಿಕೊಂಡು, ಆಮೇಲೆ ಬಾಣಗಳನ್ನು ಕೈಯಲ್ಲಿ ತಗೊಂಡು, ಆಮೇಲಿಂದ ಕೆಳಗೆ ಪ್ರತಿಬಿಂಬ ನೋಡಿ, ಯಾವುದರದ್ದು? ಮೇಲೆ ಮರದ ಮೇಲಿರುವಂಥ ಮೀನಿನ ಪ್ರತಿಬಿಂಬವನ್ನು ನೋಡಿ ಕೆಳಗೆ ನೋಡಿಕೊಂಡೇ ಮೇಲೆ ಹೊಡಿಬೇಕು. ಏನ ಏತೈಶ್ಚರೈಹಿ, ಆ ಮೀನನ್ನು ಅದರ ಪ್ರತಿಬಿಂಬವನ್ನು ನೀರಿನಲ್ಲಿ ನೋಡಿ ಅದರಿಂದ, ಏನ ಏತೈಶ್ಚರೈಹಿ 5 ಇಲ್ಲಿ ಬಾಣ ಇಟ್ಟಿದ್ದೇನೆ, ಆ ಬಾಣಗಳಿಂದ ಪ್ರತಿಹತೋ, ಆ ಮೀನನ್ನು ಛೇದನೆ ಮಾಡಬೇಕು. ಬಾಣ ಹೊಡೆದು ಮೀನನ್ನು ಬೀಳಿಸೋದು ಅಥವಾ ಮೀನನ್ನು ತುಂಡು ತುಂಡು ಮಾಡೋದು, ಅದಕ್ಕೆ ಹೆಸರು ಪ್ರತಿಹತ. ಹತ ಅಂದರೆ ಕೊಲ್ಲುವುದು. ಸೊ ನೀರನ್ನು, ಇಲ್ಲಿ ಮೀನನ್ನು ಕೊಲ್ಲುವುದು ಅಂದರೆ ಏನರ್ಥ? ನೀರನ್ನು, ಆ ಮೀನನ್ನು ನೀವು ಭೇದಿಸಬೇಕು, ಆ ಮೀನನ್ನು ಕತ್ತರಿಸಬೇಕು, ಬಾಣದಿಂದ ಚೂರು ಚೂರು ಮಾಡಬೇಕು. ಪ್ರತಿಹತೋ ಶರೈಹಿ, ಬಾಣಗಳಿಂದ. ಅದಕ್ಕೋಸ್ಕರ 5 ಬಾಣ ಇಟ್ಟಿದ್ದೇನೆ. ಭವತಿ ಇಹ, ಪ್ರತಿಹತೋ ಭವತಿ ಅಂದರೆ ಅದು ಛೇದನ ಆಗುವ ಹಾಗೆ, ಆ ಮೀನು ತುಂಡು ತುಂಡಾಗುವ ಹಾಗೆ. ಪ್ರತಿಹತೋ ಭವತಿ ಇಹ ಮತ್ಸ್ಯ, ಮತ್ಸ್ಯ ಅಂದರೆ ಮೀನು, ಇಹ ಈ ಮೂಲಕ. ಯಾರು, ಏನ ಅಂತೇಳಿದರೆ ಯಾರಿಂದ ಈ ಕೆಲಸ ಆಗ್ತದೋ, ಏನ ಯಾರಿಂದ, ಏತೈಶ್ಚರೈಹಿ ಈ ಬಾಣಗಳನ್ನು ಉಪಯೋಗಿಸಿ, ಇಹ ಮತ್ಸ್ಯ ಪ್ರತಿಹತೋ ಭವತಿ ಅಂತೇಳಿದರೆ ಕೆಳಗೆ ಪ್ರತಿಬಿಂಬದ ರೂಪದಲ್ಲಿ ನೀರಿನಲ್ಲಿ ಕಾಣುವಂಥ ಮೀನನ್ನು ನೋಡಿ ಮೇಲೆ ಹೊಡಿಬೇಕು. ಆ ಬಿಲ್ಲನ್ನು ಹಿಡ್ಕೊಂಡು ಬಾಣಗಳನ್ನು ಹೂಡಿ ಮೇಲೆ ಆ ಮೀನು, ಯಾರು ಆ ಮೀನನ್ನು ಚೂರು ಚೂರು ಮಾಡ್ತಾರೋ, ಏನ ಯಾರಿಂದ ಈ ಕೆಲಸ ಆಗ್ತದೋ, ಕೃಷ್ಣ ಅನುಯಾಸ್ಯತಿ ಅವರ ಜೊತೆಗೆ ದ್ರೌಪದಿ ಹೋಗುತ್ತಾಳೆ. ಯಾಸ್ಯತಿ ಅಂದರೆ ಹೋಗುವಳು, ಭವಿಷ್ಯತ್ ಕಾಲ. ಅನುಯಾಸ್ಯತಿ ಅಂದರೆ ಅವರನ್ನು ಅವರ ಹಿಂದೆ ಹಿಂದೆ ಹೋಗ್ತಾಳೆ. ಅಂದರೆ ಹಿಂದೆ ಹಿಂದೆ ಹೋಗೋದು ಯಾರು ಅಂತ ಹೇಳಿದ್ರೆ ಹೆಂಡತಿ. ಅಂತೇಳಿದರೆ ಯಾರು ಆ ಮತ್ಸ್ಯವನ್ನು ಭೇದಿಸ್ತಾರೋ ಅವರ ಹೆಂಡತಿಯಾಗ್ತಾಳೆ. ಅಂತೇಳಿದರೆ ಅವರಿಗೆ ಕೈಯಲ್ಲಿ ಹಿಡಿದಿರುವಂತಹ ಎಂದು ಬಾಣದ ಅರವಿಂದದ ಮಾಲೆಯನ್ನು ಹಾಕಿ ವರಿಸುತ್ತಾಳೆ. ಕೃಷ್ಣ ಅನುಯಾಸ್ಯತಿ ತಂ ಅದ್ಯ, ತಂ ಅಂದರೆ ಅವನನ್ನು, ಏನ ಯಾರಿಂದ ಈ ಕೆಲಸ ಆಗ್ತದೋ ಅವನನ್ನು ದ್ರೌಪದಿ ವರಿಸುತ್ತಾಳೆ. ತಂ ಅದ್ಯ ಇವತ್ತು. ಇದು ಸ್ವಯಂವರದ ನಿಯಮಗಳು ಅಂತ ಹೇಳ್ತಾನೆ. 121ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಎಲೈ ನರೇಂದ್ರ ವೀರರೇ, ನರೇಂದ್ರ ವೀರಾಹ, ಈ ಶ್ರೇಷ್ಠವಾದ ಬಿಲ್ಲಿನಿಂದ, ಏತೇನ ವರೇಣ ಕಾರ್ಮುಕ, ಕಾರ್ಮುಕ ವರೇಣ ಈ ಶ್ರೇಷ್ಠವಾದ ಬಿಲ್ಲಿನಿಂದ, ತರು ಉಪರಿಸ್ತ ಮರದ ಮೇಲಿನ, ತನು ತರು ಅಂದರೆ ಮರ, ಉಪರಿ ಅಂದರೆ ಮೇಲೆ, ಮರದ ಮೇಲೆ ಸ್ಥ ಅಂದರೆ ಇಟ್ಟಿರುವಂಥ ಮೀನು. ಆ ಮೀನಿನ ಪ್ರತಿಬಿಂಬವನ್ನು ನೀರಿನಲ್ಲಿ ನೋಡಿ ಮತ್ಸ್ಯ
ಅವಭಾಸಂ ಉದಕೆ ಪ್ರತಿವೀಕ್ಷ, ನೀರಿನಲ್ಲಿ ನೋಡಬೇಕು, ಮೇಲೆ ನೋಡಿ ಹೊಡಿದಲ್ಲ ನೀವು, ಕೆಳಗೆ ನೋಡಿ ನೀರಿನಲ್ಲಿ ಪ್ರತಿಬಿಂಬವನ್ನು ನೋಡಿ ಆ ಮತ್ಸ್ಯವನ್ನು ಭೇದನ ಮಾಡಬೇಕು. ಅದಕ್ಕೋಸ್ಕರ ಈ 5 ಬಾಣಗಳನ್ನಿಟ್ಟಿದ್ದೇನೆ. ಯಾರು ಯತೈಶರೈಹಿ ಪ್ರತಿಹತೋ ಭವತಿ, ಸೊ ಮತ್ಸ್ಯವನ್ನು, ಸೊ ಏನ ಯಾರಿಂದ ಈ ಕೆಲಸ ಮತ್ಸ್ಯವನ್ನು ಹೊಡೆದು ಬೀಳಿಸುವನೋ, ಯಾರು ಅಥವಾ ಯಾರಿಂದ ಮತ್ಸ್ಯವನ್ನು ಹೊಡೆದು ಬೀಳಿಸುವ ಆ ಸಫಲತೆ ಆಗ್ತದೋ, ಕೆಲಸ ಆಗ್ತದೋ ಸಫಲವಾಗಿ, ಅವನನ್ನು ತಮ್ ಅದ್ಯ ಇವತ್ತು ಕೃಷ್ಣ ಅನುಯಾಸ್ಯತಿ, ದ್ರೌಪದಿ ವರಿಸುತ್ತಾಳೆ, ಆಮೇಲಿಂದ ಅವರ ಜೊತೆಗೆ ಹೋಗುತ್ತಾಳೆ. ಅಂದರೆ ಗಂಡನ ಜೊತೆಗೆ ಹೆಂಡತಿ ಹೋಗಬೇಕು. ಸೊ ಹಾಗೆ, ಸೊ ಕೆಳಗೆ ದೊಡ್ಡದೊಂದು ಪಾತ್ರೆ, ಅದರ ತುಂಬ ನೀರು, ಬಳಿಯಲ್ಲಿ ಒಂದು ವೃಕ್ಷ, ಅದರಲ್ಲಿ ಒಂದು ಮೀನಿನ ಆಕೃತಿ ಮೇಲಿಂದ, ಅದರ ಪ್ರತಿಬಿಂಬವನ್ನು ನೀರಿನಲ್ಲಿ ನೋಡಿಕೊಂಡು ಬಿಲ್ಲಿನಲ್ಲಿ ಏಕಕಾಲಕ್ಕೆ 5 ಬಾಣಗಳನ್ನು ಹೂಡಿ, ಒಂದೇ ಸಲಕ್ಕೆ 5 ಬಾಣಗಳನ್ನು ಹೂಡಿ ಆ ಮೀನನ್ನು ಹೊಡೆದು ಬೀಳಿಸುವವನನ್ನು ದ್ರೌಪದಿ ವರಿಸುವಳು ಎಂದು ಅರ್ಥ. ಸೊ 121ನೇ ಶ್ಲೋಕ ಆಯಿತು. 122ನೇ ಶ್ಲೋಕ ಮೇಲಾರೆ. ವಾಕ್ಯಮನುಸರುವ ನರೇಂದ್ರ ಪುತ್ರ ಉದ್ದಸ್ಥರುದ್ಧತಮದಾಶ್ಚಲ ಕುಂಡಲಾಸ್ಯ ಅಸ್ತ್ರಂ ಬಲಂ ಚ ಬಹುನೈಜಮುಭೀಕ್ಷಮಾಣ ಸ್ಪರ್ಧಂತ ಏವ ಚ ಮಿಥ ಸಮಲಂಕೃತಾಂಗಾಃ. 122ನೇ ಶ್ಲೋಕ. ಈ ಪ್ರಕಾರವಾಗಿ ದುಷ್ಟದ್ಯುಮ್ನನ ಮಾತನ್ನು ಅನುಸರಿಸಿ ಉದ್ದತವಾದ ಮದವುಳ್ಳ ಚಂಚಲಗಳಾದ ಕುಂಡಲಗಳು, ಮುಖಗಳು ಇವುಗಳುಳ್ಳ ಸ್ವಾಭಾವಿಕವಾದ ಅಸ್ತ್ರವನ್ನು ಬಲವನ್ನು ಕೂಡ ಗೆಳೆದಿರತಕ್ಕಂತಹ, ಪರಸ್ಪರವಾಗಿ ತಾನು ಮುಂದೆ ಎಂದು ಸ್ಪರ್ಧೆಯನ್ನು ಮಾಡತಕ್ಕಂತಹ, ಚೆನ್ನಾಗಿ ಅಲಂಕೃತವಾದ ಅವಯವಗಳುಳ್ಳ ಎಲ್ಲಾ ಅರಸರುಗಳ ಮಕ್ಕಳು ಎದ್ದು ನಿಂತರು. ಇತ್ಯಸ್ಯ ವಾಕ್ಯಂ ಅನು ಸರ್ವನರೇಂದ್ರ ಪುತ್ರಾಃ ಉತ್ತಸ್ತುಃ ಉದ್ಧತಮದಾಃ ಚಲಕುಂಡಲಾಸ್ಯಾಃ ಅಸ್ತ್ರಂ ಬಲಂ ಚ ಬಹುನೈಜಂ ಅಭೀಕ್ಷಮಾಣಾಃ ಸ್ಪರ್ಧಂತ ಏವ ಚ ಮಿತಃ ಸಮಲಂಕೃತಾಂಗಾಃ. ಇತಿ ಅಸ್ಯ ವಾಕ್ಯಂ, ದೃಷ್ಟದ್ಯುಮ್ನನು ಹೇಳಿದ್ದನ್ನು ಸರಿಯಾಗಿ ತಿಳಿದುಕೊಂಡ ವಾಕ್ಯಂ ಅಂದರೆ ಅವನು ಹೇಳಿದ ವಾಕ್ಯ ಗುಡುಗು, ಸಿಡಿಲು ಬಂದಾಗೆ ಹೇಳಿದ್ದಾನೆ, ಘೋಷಣೆ ಮಾಡಿದ್ದಾನೆ. ಅದನ್ನೆಲ್ಲ ಕೇಳಿಸಿಕೊಂಡು ಸರಿಯಾಗಿ ತಿಳಿದುಕೊಂಡು ಸರ್ವ ನರೇಂದ್ರ ಪುತ್ರಾಹ, ಅಲ್ಲಿ ನೆರೆದಿರುವಂಥ ಎಲ್ಲ ರಾಜರು ರಾಜಕುಮಾರುಗಳು, ಉತ್ತಸ್ತುಹು ಅಂದರೆ ಎದ್ದು ನಿಂತರು. ಅಂದರೆ ಈಗ ದ್ರೌಪದಿ ಯಾರು ಈ ಮೀನನ್ನು ಬೀಳಿಸ್ತಾರೋ ಅವರ ಹಿಂದೆ ದ್ರೌಪದಿ ಹೋಗ್ತಾಳೆ. ಅಯ್ಯೋ, ಅವನು ಹೋಗುವ ಮೊದಲೇ ನಾನು ಹೋಗಬೇಕು, ಅಂದರೆ ನಾನು ಎಲ್ರಿಗಿಂತ ಮೊದಲು ಹೋಗಬೇಕು ಅಂತ ಹೇಳ್ಕೊಂಡು ಪ್ರತಿಯೊಬ್ಬರೂ ಕೂಡ ಏನಂತೇಳಿದರೆ, ಈಗ ಈ ಪ್ರಸಾದ ವಿತರಣೆ ಆಗ್ತಾ ಉಂಟು, ಸ್ವಲ್ಪವೇ ಪ್ರಸಾದ ಇರುವುದು, ಜನ ತುಂಬ ಇದ್ದಾರೆ ಅಂತ ಹೇಳಿದರೆ ನನಗೊಂದು ಸಿಕ್ಕಿಬಿಡಲಿಯಪ್ಪ, ನನಗೊಂದು ಸಿಕ್ಕಿಬಿಡಲಿ ಅಂತ ನಾನು ಫಸ್ಟಿಗೆ ಹೋಗಬೇಕಂತ ಯಾವ ರೀತಿ ನಾನು ಮೊದಲು ಅಂತ ಹೋಗ್ತಾರೋ ಹಾಗೆ ಉತ್ತಸ್ತುಹು ಎದ್ದು ನಿಂತರು, ಅಂದರೆ ಬಹಳ ಉತ್ಸಾಹದಿಂದ ಎದ್ದು ನಿಂತಿದ್ದಾರೆ. ಉತ್ತಸ್ತುಹು ಉದ್ಧತ ಮದ ಅಂತ ಹೇಳಿದರೆ ಬಂದಿರುವವರೆಲ್ಲ ದೊಡ್ಡ ದೊಡ್ಡ ರಾಜರುಗಳು, ಎಲ್ಲೆಲ್ಲ ದೊಡ್ಡ ದೊಡ್ಡ ಸಂಗತಿ ರಾಜರುಗಳ ಮಕ್ಕಳು. ಅಂದರೆ ಉದ್ಧತ ಮದ ಅಂತೇಳಿದರೆ ಮದೋನ್ಮತ್ತರಾದವರು ಅಂತೇಳಿದರೆ ಯೌವನದ ಮದ, ಅಧಿಕಾರದ ಮದ, ದುಡ್ಡಿನ ಮದ, ರೂಪದ ಮದ, ಎಲ್ಲ ಮದ ಇರುವವರು. ಉದ್ಧತ ಮದಾಹ ಚಲಕುಂಡಲಾಸ್ಯಾಹ, ಏನು ಅಲಂಕಾರ ಮಾಡಿಕೊಂಡಿದ್ದಾರೆ, ಕಿವಿಗೆ ಏನು ಒಬ್ಬರ ಕಿವಿಗೆ ಹಾಕಿಕೊಂಡಿರುವಂಥ ಆಭರಣ ಇನ್ನೊಬ್ಬರ ಕಿವಿಗೆ ಹಾಕಿಕೊಂಡಿರುವ ಆಭರಣ ಬೇರೆ ಬೇರೆಯೇ. ಚಲಕುಂಡಲಾಸ್ಯಾಹ ಅಂತೇಳಿದರೆ ಇದೆಲ್ಲ ಗಂಡು ಮಕ್ಕಳು ಎಲ್ಲ ಕಿವಿಗೆ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ರಾಜಕುಮಾರಗಳು. ಸೊ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಕುಂಡಲ ಹಾಕ್ಕೊಂಡಿದ್ದಾರೆ. ಯಾವಾಗ ಕಿವಿಗೆ ಚಲ ಅಂದರೆ ಚಲತಿ ಅಂದರೆ ಅಲುಗಾಡ್ತಾ ಇದೆ, ಅಂದರೆ ಎದ್ದು ನಿಂತಿದ್ದಾರೆ, ಅಂದರೆ ಉತ್ಸಾಹದಲ್ಲಿದ್ದಾರೆ ಅಂತೇಳಿದ್ರೆ ಪ್ರತಿಯೊಬ್ಬರು ಕೂಡ ಬಹಳ ಉತ್ಸಾಹದಲ್ಲಿದ್ದಾರೆ.
ನಿಂತುಕೊಂಡಿದ್ದಾರೆ, ಆದರೆ ಅವ್ರ ಲೆಕ್ಕದಲ್ಲಿ ಏನು ನಾವೀಗ ಹೋಗ್ತಾ ಇದ್ದೇವೆ ಅಲ್ಲಿಗೆ ಅಂತ ಆ ಥರ. ಅಂದರೆ ಅದಕ್ಕೆ ಆ ಮೂಮೆಂಟ್ ಇರೋ ಕಾರಣ ಕುಂಡಲ ಅಲ್ಲಾಡ್ತಾ ಇದೆ. ಕುಂಡಲ ಆಸ್ಯಾಹ, ಅಂತಹ ಚಲಿಸುತ್ತಿರುವಂಥ ಕುಂಡಲವನ್ನು ಹೊಂದಿರುವ ಮುಖವುಳ್ಳವರು. ಆಸ್ಯ ಅಂದರೆ ಮುಖ, ಆಸ್ಯಾಹ ಅಂದರೆ ಅಂತಹ ಮುಖ ಇರುವವರು. ಅಸ್ತ್ರಂ ಬಲಂಚ, ಎಲ್ಲ ಅಸ್ತ್ರವಿದ್ಯೆ ತಿಳಿದವರು. ಆದ್ದರಿಂದ ಈ ಬಿಲ್ಲು ಅದನ್ನು ಹೆದರಿಸಬೇಕು ಎಲ್ಲ ಗೊತ್ತಿರೋರೆ. ಆಮೇಲೆ ಕೆಳಗೆ ನೀರಿನಲ್ಲಿ ಅದರ ಪ್ರತಿಬಿಂಬ ನೋಡಿ ಮೇಲಿನಿರುವಂಥ ಮೀನನ್ನು ಭೇದಿಸಬೇಕು ಎಲ್ಲ ಗೊತ್ತಿದೆಪ್ಪ, ಇದೆಲ್ಲ ಏನು ತಿಳಿದವರೇ ಎಲ್ಲ. ಅಸ್ತ್ರಂ ಬಲಂಚ, ಬಲಿಷ್ಠರೇ. ಬಹು ನೈಜಂ ಅಭೀಕ್ಷಮಾಣಾಹ, ಬಹು ನೈಜಂ, ಬಹು ಅಂತೇಳಿದರೆ ಶ್ರೇಷ್ಠವಾಗಿ, ನೈಜಂ ಅಂದರೆ ತಮ್ಮನ್ನು ಅಥವಾ ಸ್ವಾಭಾವಿಕವಾದ, ಸೊ ತಮ್ಮನ್ನು ಅಂತಲೂ ಆಗ್ಬೋದು, ಸ್ವಾಭಾವಿಕವಾದ ಶ್ರೇಷ್ಠವಾದ. ಅಭೀಕ್ಷಮಾಣಾಹ ಅಂತೇಳಿದರೆ ಎಲ್ಲವನ್ನೂ ತಿಳಿದಿರುವವರು, ಎಲ್ಲವನ್ನೂ ನೋಡಿರುವವರು, ಎಲ್ಲ ಹೊಸತು ಏನಿಲ್ಲ, ಏನು ದೃಷ್ಟದ್ಯುಮ್ನ ಘೋಷಣೆ ಮಾಡಿದ್ದಾನೋ ಎಲ್ಲ ಇವರಿಗೆ ಅಂದಾಜು ಇರುವಂಥದ್ದೇ ಅಲ್ಲ, ಹೊಸ್ತು ಏನಿಲ್ಲ. ಸೊ ಅಭೀಕ್ಷಮಾಣಾಹ ಎಲ್ಲ ಅವರ ಜ್ಞಾನ ಇರುವವರೇ, ಅದರ ಬಗ್ಗೆ ಅವರಿಗೆ ಹೆಸರು ಈಕ್ಷಮಾಣಾಹ, ಚೆನ್ನಾಗಿ ಈಕ್ಷಮಾಣ. ಅಭಿ ಈಕ್ಷಮಾಣಾಹ ಅಂದರೆ ಎಲ್ಲವನ್ನು ಚೆನ್ನಾಗಿ ನೋಡಿದವರು. ಈ ಚೆನ್ನಾಗಿ ನೋಡಿದವರು ಅಂದರೆ ನಮಗೇನು ಹೊಸ್ತಲ್ರಿ, ನಾವೆಲ್ಲ ಅಷ್ಟು 16 ಬಾವಿದು ನೀರು ಕುಡಿದಿದ್ದೇವೆ ಅಂತೇಳಿದ್ರೆ ಎಲ್ಲ ಗೊತ್ತಿರುವವರು, ಅನುಭವ ಇರುವವರು ಅಂತ, ಎಲ್ಲ ಗೊತ್ತಿದೆ, ಎಲ್ಲ ನೋಡಿದ್ದಾರೆ ಅಂತ. ಸ್ಪರ್ಧಂತ ಏವಚ ಅಂತೇಳಿದರೆ ನಾನು ಮೊದಲು ಅಂತ ಸ್ಪರ್ಧೆ. ಸ್ಪರ್ಧಂತ ಏವ ಅಂದರೆ ಸ್ಪರ್ಧೆ ಮಾಡ್ತಾ ಮೆಲ್ಲ ಅವನಕ್ಕಿಂತ ತಾನು ಮುಂದೆ ಹೋಗಬೇಕಂತ ಮಧ್ಯದಲ್ಲಿ ಸೇರಿಕೊಂಡು ಅಲ್ಲಿನ ಮತ್ತೆ ಮುಂದೆ ಹೀಗೆ ಪ್ರತಿಯೊಬ್ಬರೂ ಕೂಡ ಇನ್ನೊಬ್ಬರಿಂದ ಮುಂದೆ ಹೋಗಬೇಕಂತ. ಯಾಕೆ ದ್ರೌಪದಿ ನಾವು ಒರೆಸಿಬಿಟ್ರೆ ಮತ್ತು ನಾನೆಂತ ಮಾಡೋದು, ಅದಕ್ಕೋಸ್ಕರ ನಾನೇ ಫಸ್ಟಿಗೆ ಹೋಗಿ ಒರೆಸಿಬಿಡ್ತೇನೆ ಅಂತೇಳಿ ಸ್ಪರ್ಧಂತ ಏವಚ ಮಿತಃ ಪರಸ್ಪರ ಸ್ಪರ್ಧಂತ, ಮಿತಃ ಸ್ಪರ್ಧಂತ ಪರಸ್ಪರ ಸ್ಪರ್ಧೆ ಮಾಡುತ್ತಾ ನಾನು ಮೊದಲು ಹೋಗಬೇಕಂತ. ಸಮಲಂಕೃತಾಂಗಾಹ ಅಂತೇಳಿದರೆ ಕಿರೀಟ ಹೊಳೆಯುತ್ತಾ ಇದೆ, ಬಂಗಾರದ ಕಿರೀಟಕ್ಕೆ ವಜ್ರಾದಿಗಳ ಏನೆಲ್ಲ ಸ್ಟಡ್ ಆಗಿರುವಂಥದ್ದು ಎಲ್ಲ ಮಿರಿಮಿರಿ ಅಂತ ಹೇಳ್ತದೆ. ಅಂಥ ವೇಷಭೂಷಣಗಳು, ಆಭರಣಗಳು, ಕೈಗೆ ಆಭರಣ, ಕಾಲಿಗೆ ಆಭರಣ, ಎಲ್ಲಿ ಕಿವಿಗೆ ಆಭರಣ, ಎಲ್ಲಿ ನೋಡಿದರೂ ಆಭರಣಗಳು. ಸೊ ಆಭರಣಗಳನ್ನು ಹಾಕಿಕೊಂಡಿರುವಂತಹ ಸಮಲಂಕೃತ ಅಂದರೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡ ಅಂಗಾಹ, ಅಂಗಾಂಗಗಳು, ಕುತ್ತಿಗೆ ಒಂದು ಅಂಗ, ಕೈಗೆ ಒಂದು ಅಂಗ, ಕೈ ಉಂಗುರಗಳು, ಅದು ಇದು ಕಡ, ಆಮೇಲೆ ಏನೆಲ್ಲ ಇದೆಯೋ ಎಲ್ಲ ಹಾಕ್ಕೊಂಡಿದ್ದಾರೆ. ಸೊ ಬಹುಶಃ ನನ್ನ ಅಂದಾಜು ಡಾಬು ಕೂಡ ಹಾಕ್ತಾರೆ ಅಂತ ಕಾಣ್ತದೆ, ರಾಜಕುಮಾರರುಗಳು ಇರ್ಬೋದು. ಸಮಲಂಕೃತಾಂಗಾಹ ಎಲ್ಲ ಅಲಂಕಾರ ಪ್ರಾಯ, ಎಲ್ಲ ಅಂಗಗಳು ಅವರದು ಅಲಂಕೃತವಾಗಿವೆ. ಅಂಥ ಅಲಂಕೃತವಾಗಿರುವಂತಹ ರಾಜಕುಮಾರರುಗಳು ನಾನು ದ್ರೌಪದಿಯನ್ನು ವರಿಸಬೇಕು ಅಂತೇಳಿ ಬಿಟ್ಟು ಏನಂತೇಳಿದರೆ ಬಹಳ ಉತ್ಸುಕರಾಗಿ ಸ್ಪರ್ಧೆ ಮಾಡ್ತಾ ಇರುವಂತೆ ಏನಂತೇಳಿದ್ರೆ ಈಗ ಹೋಗಿ ನಾವು ಈಗಲೇ ಮಾಡಿಬಿಡ್ತೀವಿ ಅಂತ ಪ್ರತಿಯೊಬ್ಬರು ಹೀಗೆ ಸ್ಪರ್ಧೆ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಕ್ಯೂ ನಿಂತಿದ್ದಾರೆ, ನಾನು ಮುಂದೆ ಹೋಗಬೇಕಂತ ಒಬ್ಬರಿಂದ ಮುಂದೆ ಒಬ್ಬರು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಹೀಗೆ ಇನ್ನೇನು ಈ ಕೆಲಸ ಅಂತೇಳಿದರೆ ಬಿಲ್ಲು ಎತ್ತಬೇಕು, ಯಾರು ಮೊದಲು ಎತ್ತುತ್ತಾರೆ ಬಿಲ್ಲು, ಅವ್ರದ್ದು ಏನಾಯಿತು ಸಂಗತಿ. ಹೀಗೆ ದೃಷ್ಟದ್ಯುಮ್ನ ಹೀಗೆ ನುಡಿಯುತ್ತಲೇ ಸಕಲ ರಾಜಪುತ್ರರು ಮೇಲೆದ್ದರು. ಅವರು ಬಲದಿಂದ ಕೊಬ್ಬಿದ್ದರು. ಅವರು ಎದ್ದಾಗ ಅವರ ಕರ್ಣಕುಂಡಲಗಳು ಓಲಾಡುತ್ತಿದ್ದವು. ತಮ್ಮ ಸಹಜವಾದ ಅದ್ಯಾವುದು ನೈಜ ಸಹಜವಾದ ಅಸ್ತ್ರ ಹಾಗೂ ಬಲ ಎರಡೂ ಉತ್ಕೃಷ್ಟ ಎಂದು ಬಗೆದು, ನಾನು ಏನು ಶಸ್ತ್ರವಿದ್ಯೆ ತಿಳಿದಿದ್ದೇನೋ, ನನ್ನ ಹತ್ರ ಯಾವ ಬಲ ಇದೆಯೋ, ನನ್ನ ಹತ್ರ ಯಾವುದು ಇದರ ಬಗ್ಗೆ ಎಲ್ಲ ಬಾಣಗಳ ಬಗ್ಗೆ, ಬಿಲ್ಲಿನ ಬಗ್ಗೆ, ಅಸ್ತ್ರವಿದ್ಯೆ ಬಗ್ಗೆ ಏನು ಜ್ಞಾನ ನನ್ನ ಹತ್ರ ಇದೆಯೋ ಅದೇ ಉತ್ಕೃಷ್ಟ, ನಾನೇ ದ್ರೌಪದಿಯನ್ನು ಗೆಲ್ಲುವುದು ಅಂತ ಪ್ರತಿಯೊಬ್ಬರೂ ಹೀಗೆ ತಿಳ್ಕೊಂಡಿದ್ದಾರೆ ಎಂದು ಬಗೆದವರು. ಆದ್ದರಿಂದಲೇ ಉನ್ಮತ್ತರಾಗಿ ಕೊಬ್ಬಿದ್ದಾರೆ, ಮೀಸೆ ತಿರುಗಿಸ್ತಾ ಇದ್ದಾರೆ, ನಾನೇ ಗೆಲ್ಲುವುದು ಅಂತ ಹೇಳ್ಕೊಂಡು. ಸೊ ಚೆನ್ನಾಗಿ ಅಲಂಕರಿಸಿಕೊಂಡಿದ್ದ ಅವರೆಲ್ಲ ಪರಸ್ಪರ ಸಮಲಂಕೃತಾಂಗಾಹ ಪರಸ್ಪರ ಮಿಥ ಸ್ಪರ್ಧಂತ ಏವಚ ಅಂದರೆ ಸ್ಪರ್ಧೆಗೆ ಇಳಿದರು. ದೃಷ್ಟದ್ಯುಮ್ನ ಹಾಗೆ ಘೋಷಣೆ ಮಾಡುತ್ತಲೇ ಕಾತರದಿಂದ
ರಾಜಕುಮಾರರ ಗುಂಪು ಎದ್ದೇ ಬಿಟ್ಟಿತು. ಅವರು ಹಾಗೆ ಎದ್ದ ರಭಸಕ್ಕೆ ಅವರ ಕರ್ಣಕುಂಡಲಗಳು ಚಲಿಸುತ್ತಿದ್ದವು. ಅವರಿಗೆಲ್ಲ ಅಂದರೆ ಅಲ್ಲಾಡುತ್ತಿದ್ದವು. ಅವರಿಗೆಲ್ಲ ತಮ್ಮ ಅಸ್ತ್ರ ಮತ್ತು ಬಲಗಳ ಕೊಬ್ಬು ತುಂಬಿತ್ತು. ಯೌವನ, ಅಧಿಕಾರ, ಧನ, ಆಮೇಲೆ ಯಾರ ಮಗ, ಈ ಕೊಬ್ಬು ಕೂಡ ಇದು ಸಹ ಮದವೇ. ಅದರ ಜೊತೆಗೆ ಅಸ್ತ್ರ ಮತ್ತು ಬಲಗಳ ಈ ತಾನು ತಿಳ್ಕೊಂಡಿದ್ದೇ ಅಂದರೆ ಹೈಯೆಸ್ಟು, ಉತ್ಕೃಷ್ಟ ಅಂತ ಆ ಬಲ. ಸೊ ಹೀಗೆ ಎಲ್ಲ ಸೇರಿ ಅವರು ಮದೋನ್ಮತ್ತರಾಗಿ ಬಹಳ ಉತ್ಸುಕತೆಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಒಬ್ಬರನ್ನೊಬ್ಬರು ಪರಸ್ಪರ ಮಿಥ ಅಂದರೆ ಪರಸ್ಪರ ಒಬ್ಬರಿಗೊಬ್ಬರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸ್ಪರ್ಧಂತ ಏವ. ಈ ರೀತಿ ಅಲ್ಲಿಗೆ ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಯಾರು ಹೋಗಿ ಆ ಬಿಲ್ಲನ್ನು ಎತ್ತುತ್ತಾರೆ, ಅವರ ಪರಿಸ್ಥಿತಿ ಏನಾಯಿತು ಅನ್ನುವಂಥದ್ದೆಲ್ಲ ನಾಳೆ ಬರ್ತದೆ. ಇನ್ನೂ ಸಹ ಕುತೂಹಲ ಇರುವಂಥದ್ದು.